ನಮಸ್ತೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ತಾವು ಅತಿಕ್ ಪಾಟೀಲ್ ಅವರು ಏನಿದ್ರು ಸ್ಟೇಟ್ ವರ್ಕಿಂಗ್ ಪ್ರೆಸಿಡೆಂಟ್, ಕೆಪಿಸಿಸಿ ಸ್ಟೇಟ್ ಮೆಂಬರ್ಸ್ ಎಲ್ಲ ತಮಗೆ ನಮಸ್ಕಾರ ಹೇಳೋದಕ್ಕೆ ಇಷ್ಟಪಡ್ತೀವಿ. ಸರ್, ತಮ್ಮ ಬೀದಿ ಬದಿ ವ್ಯಾಪಾರಗಳ ವಿಭಾಗದಿಂದ ಏನೆಲ್ಲ ಕಾರ್ಯಚಟುವಟಿಕೆಗಳು ಯಾವ ರೀತಿ ಆಕ್ಟಿವ್ ಇದೆ ಹೇಳಿ ಸರ್. ಸರ್, ಇವತ್ತಿನ ದಿನ ನಾನು ಕೆಪಿಸಿಸಿ ಕರ್ನಾಟಕ ಬೀದಿ ಬದಿ ವ್ಯಾಪಾರಿಗಳ ಕಾರ್ಯಾಧ್ಯಕ್ಷನಾಗಿ ಕೆಲಸ ಮಾಡುತ್ತಿದ್ದೇನೆ. ಈ ಒಂದು ಕೆಪಿಸಿಸಿ ಬೀದಿ ಬದಿ ವ್ಯಾಪಾರಿಗಳ ಒಂದು ವಿಭಾಗದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡುತ್ತಿದ್ದಾರೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಕೆಪಿಸಿಸಿ ಬೀದಿ ಬದಿ ವಿಭಾಗವನ್ನು ಕೊಟ್ಟ ಕಾಂಗ್ರೆಸ್ ಪಕ್ಷ ಇಲ್ಲಿ ನಾವು ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ID ಕಾರ್ಡ್ ಕೊಟ್ಟು ಮತ್ತು ಅವರಿಗೆ ಏನಾದರೂ ಸರ್ಕಾರದಿಂದ ಅಥವಾ ಯಾವುದೇ ಪೊಲೀಸ್ ಇಲಾಖೆಯಿಂದ ತೊಂದರೆಗಳಾಗಿದ್ದರೆ ಅವರಿಗೆ ಸ್ಪಂದಿಸಿ ಬೀದಿ ವ್ಯಾಪಾರಿಗಳು ಕೂಡ ಈ ಒಂದು ಸಮಾಜ ಒಂದು ಅಂಗ ಅಂತ ಹೇಳಿಕೊಂಡು ಅವರಿಗೆ ಎಲ್ಲಾ ರೀತಿಯ ಸೌಲಭ್ಯಗಳು ಮತ್ತು ಅವರು ಮಾಡ್ತಕ್ಕಂಥ ವ್ಯಾಪಾರದಲ್ಲಿ ಯಾವುದೇ ಅಡಚಣೆಗಳು ಆಗಬಾರ್ದಕ್ಕಂತ ಒಂದು ವಿಚಾರ ನಮ್ಮ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸಿದ್ದರಾಮಯ್ಯ ಅವರು ಮತ್ತು DK ಶಿವಕುಮಾರ್ ಅವರು ಈ ಒಂದು ಭಾಗ ಈ ನಮ್ಮ ಕೆಪಿಸಿಸಿ ಆಫೀಸ್ ನಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾನು ಈ ಕರ್ನಾಟಕದ ಎಲ್ಲಾ ಬೀದಿ ಬದಿ ವ್ಯಾಪಾರಿಗಳಿಗೆ ತಿಳಿಸುವುದು ಏನಂದ್ರೆ, ನಿಮ್ಮ ಬೀದಿ ಬದಿ ವ್ಯಾಪಾರಕ್ಕೆ ಏನಾದ್ರೂ ತೊಂದರೆ ಆದ್ರೆ ನೀವು ಇಲ್ಲಿ ನೋಂದಾಯಿಸಿಕೊಂಡು ಈ ಸದಸ್ಯರಾದ್ರೆ ನಿಮಗೆ ಬಹಳಷ್ಟು ಒಂದು ಸೌಲಭ್ಯಗಳನ್ನು ದೊರೆಯುತ್ತವೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲು ಬಯಸುತ್ತಿದ್ದೇನೆ. ಮತ್ತು ಇಲ್ಲಿ ಈ ಒಂದು ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕು. ಬೀದಿ ಬದಿ ವ್ಯಾಪಾರಿಗಳು ಎಷ್ಟು ಮುಖ್ಯವಾಗಿ ಈ ಶಾಪಿಂಗ್ ಮಾಲ್ಗಳು ದೊಡ್ಡ ದೊಡ್ಡ ಈ ಒಂದು ಶಾಪ್ಗಳು ಬರ್ತಾ ಇವೆ, ಅದೇ ರೀತಿ ಈ ನಮ್ಮ ಕೆಪಿಸಿಸಿ ಬೀದಿ ಬದಿ ವ್ಯಾಪಾರಿಗಳು ಒಂದು ವಿಶೇಷವಾಗಿ ಸಮಾಜದ ಒಂದು ದೊಡ್ಡ ಅಂಗವಾಗಿದ್ದಾರೆ. ಅದಕ್ಕೆ ನಮ್ಮ ರಾಹುಲ್ ಗಾಂಧಿ ಅವರು ಮತ್ತು ಸೋನಿಯಾ ಗಾಂಧಿ ಅವರು ಮತ್ತು DK ಶಿವಕುಮಾರ್ ಸಾಹೇಬ್ರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಮತ್ತು ಸಿದ್ದರಾಮಯ್ಯ ಸಾಹೇಬ್ರು ಮತ್ತು ನಮ್ಮ ಅಧ್ಯಕ್ಷರಾಗ್ತಕ್ಕಂಥ ಡಾಕ್ಟರ್ C ರಂಗಸ್ವಾಮಿ ಅವರು ಈ ಬೀದಿ ಬದಿ ವ್ಯಾಪಾರಿಗಳು ಸಮಾಜ ಒಂದು ಮುಖ್ಯ ಅಂಗವಾಗಿದ್ದಾರೆ. ಇವರಿಗೂ ಅಷ್ಟೇ ಮರ್ಯಾದೆ ಬೇರೆ ಏನಂದ್ರೆ ವ್ಯಾಪಾರ ಮಾಡ್ತಕ್ಕಂಥ ಒಂದು ದೊಡ್ಡ ದೊಡ್ಡ ವ್ಯಾಪಾರಿಗಳಿದ್ದಾರಲ್ಲ ಅವ್ರಿಗೆ ಎಷ್ಟು ಮರ್ಯಾದೆ ಇದೆ. ಅವ್ರಿಗೆ ಏನು ಕಷ್ಟ ಕಾರ್ಪಣ್ಯಗಳಿದ್ರೆ ಅವರು ಕೆಪಿಸಿಸಿ ಆಫೀಸ್ ನಲ್ಲಿ ಬಂದು ಇಲ್ಲಿ ತಮ್ಮ ಸದಸ್ಯತ್ವ ನೋಂದಾಯಿಸಿಕೊಂಡು ಈ ಒಂದು ವ್ಯಾಪಾರವನ್ನು ಎಷ್ಟು ಜನ ವ್ಯಾಪಾರ ಮಾಡ್ತಾ ಇದ್ದಾರೆ ಅದರ ಹಾಗೆ ಅವರು ಸೂಕ್ಷ್ಮವಾಗಿ ಒಂದು ಮರ್ಯಾದೆಯ ಸಂಸಾರವನ್ನು ಒಂದು ಸಮಾಜದಲ್ಲಿ ಒಂದು ಕೆಲಸವನ್ನು ಮಾಡಬಹುದು ಅಂತ ನಾ ಈ ಸಂದರ್ಭದಲ್ಲಿ ಕೇಳಿಸ್ಕೊಳ್ತಾ ಇದ್ದೇನೆ. ಸರ್, ಈಗ ಏನಿದೆಯೋ ತಮ್ಮದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೀದಿ ಬದಿ ವ್ಯಾಪಾರಗಳ ವಿಭಾಗ ತಮ್ದು ಏನಿದೆಯೋ ನಿಮ್ದು ಬಹಳಷ್ಟು ಆಕ್ಟಿವ್ ಆಗಿದೆ. C ರಂಗಸ್ವಾಮಿ ಅವರು ಇರ್ಬೋದು, ತಾವೇನಿದ್ರು ಅತಿಕ್ ಪಾಟೀಲ್ ಅವರು ಇರ್ಬೋದು, ಮತ್ತೆ ಇವರು ಕಾವ್ಯಶ್ರೀ ಇರ್ಬೋದು, ನಿಮ್ಮ ವಿಂಗ್ ಅಲ್ಲಿ ಯಾರು ಕೆಲಸ ಮಾಡ್ತಾರೆ ಬಹಳ ಆಕ್ಟಿವ್ ಇದೆ. ಖುಷಿ ಆಗುತ್ತೆ. ಬಡವರಿಗೆ ಏನಿದೆಯೋ ಬೀದಿ ಬದಿ ವ್ಯಾಪಾರಗಳಿಗೆ ಏನಿದೆಯೋ ಬಹಳಷ್ಟು ಫೆಸಿಲಿಟಿ ಸಿಗ್ತಾ ಇದೆ, ಇಲ್ಲ ಅಂತಾರ ಇನ್ನಷ್ಟು ಬಹಳಷ್ಟು ಲಕ್ಷಾಂತರ ಜನ ಇದ್ದಾರೆ ಸರ್. ನೀವೇನ್ ಕೊಡ್ತಿರೋ ಫೆಸಿಲಿಟೀಸ್ ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಅದ್ರ ಬಗ್ಗೆ ತಾವ್ ಹೇಳಿ ಸರ್. ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಇವತ್ತು ಏನ್ ಹೇಳ್ಬೇಕು ಅಂತಂದ್ರೆ, ನಾವು ಕರ್ನಾಟಕ ಬೀದಿ ಬದಿ ವ್ಯಾಪಾರಿಗಳ ಒಂದು ಈ ವಿಭಾಗ ಕೆಪಿಸಿಸಿಯಲ್ಲಿದೆ. ನಾವು ಎಲ್ಲಾ ಬೀದಿ ಬದಿ ವ್ಯಾಪಾರಿಗಳಿಗೆ ಎಲ್ಲಾ ಒಂದು ಜಿಲ್ಲೆಗಳಲ್ಲಿ ಪ್ರವಾಸವನ್ನು ಮಾಡಿ ಅಲ್ಲಿ ಇರ್ತಕ್ಕಂಥ ಒಂದು ಕಲೆಕ್ಟರ್ಗಳಿಗೆ ನಾನು ಏನ್ ಹೇಳ್ತಾ ಇದ್ವಿ ಅಂತಂದ್ರೆ, ಈ ಬೀದಿ ಬದಿ ವ್ಯಾಪಾರಿಗಳಿಗೆ ತರ್ತಕ್ಕಂಥ ಒಂದು ಕಾಯ್ದೆ 2014ರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ತಂದಿದ್ರು. ಬೀದಿ ಬದಿ ವ್ಯಾಪಾರಿಗಳಿಗೂ ಕೂಡ ನಮ್ಮ ಒಂದು ಸಂರಕ್ಷಣೆ ಬೇಕು. ಹೇಗೆ ಮನ್ರೇಗಾ ತಂದ್ರು, ಫುಡ್ ಸೆಕ್ಯೂರಿಟಿ ತಂದ್ರು, ಅದರ ಹಾಗೆ ಬೀದಿ ಬದಿ ವ್ಯಾಪಾರಿಗಳಿಗೂ ಒಂದು ಕಾಯ್ದೆ ಇರಬೇಕು ಅಂತ ಹೇಳಿ ಈ ಸರ್ಕಾರ ಬಂದಿದೆ. ಈಗ ಸಿದ್ದರಾಮಯ್ಯ ಸರ್ಕಾರ ಆಗ್ಬೋದು, 2014 ಮೇಲೆ ಸಾಕಷ್ಟು ಈ ಒಂದು 2-3 ಸರ್ಕಾರಗಳು ಬಂದಿವೆ. ಆದ್ರೆ ಅವು ಪೂರ್ತಿ ಈ ಕಾಯ್ದೆಯನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಅಷ್ಟು ಕಂಪ್ಲೀಟ್ ಆಗಿ ಸಕ್ಸಸ್ಫುಲ್ ಆಗಿಲ್ಲ. ಅದಕ್ಕಾಗಿ ನಾವು ನಮ್ಮ ರಂಗಸ್ವಾಮಿ ಅವರು, DK ಸಾಹೇಬ್ರು ಮತ್ತು ಸಿದ್ದರಾಮಯ್ಯನವರು ಎಲ್ಲರೂ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೇವೆ, ಈ ಒಂದು ಕಾಯ್ದೆಯನ್ನು ಪೂರ್ಣವಾಗಿ ನೀವು ಅನುಷ್ಠಾನಕ್ಕೆ ತರಬೇಕು ಅಂತ ನಾವು ಕೆಲಸ ಮಾಡ್ತಿದ್ದೇವೆ. ಅದಕ್ಕಾಗಿ ನಾವು ಬೀದಿ ಬದಿ ವ್ಯಾಪಾರಿಗಳಿಗೆ ಕೇಳ್ತಾ ಇದ್ದೇವೆ, ನೀವು ನಮ್ಮನ್ನು ಸಹಕರಿಸಬೇಕು. ಈ ಒಂದು ಕೆಲಸ ಆಗ್ಬೇಕು ಅಂತಂದ್ರೆ ಬೀದಿ ಬದಿ ವ್ಯಾಪಾರಿಗಳ ಒಂದು ಸಂರಕ್ಷಣೆ ಮತ್ತು ಇವರಿಗೆ ಪೊಲೀಸರು ಕೊಡ್ತಕ್ಕಂಥ ಈ ಕಾಟವನ್ನು ದೂರ ಆಗ್ಬೇಕು ಅಂತಂದ್ರೆ ಎಲ್ಲರೂ ನಾವು ಸೇರಿ ಎಲ್ಲಾ ಒಂದು ಕೆಲಸವನ್ನು ಮಾಡಬೇಕು. ಮತ್ತೆ ಯಾರು ನಿಮ್ಗೆ ತೊಂದರೆ ಕೊಟ್ರೆ ನೀವು ನಮ್ಮ ಕೆಪಿಸಿಸಿ ಬೀದಿ ಬದಿ ವ್ಯಾಪಾರಿಗಳ ಒಂದು ಒಕ್ಕೂಟಕ್ಕೆ ಬನ್ನಿ, ನಾವು ನಿಮ್ಮನ್ನು ಸಹಕರಿಸ್ತೇವೆ. ನೀವು ಒಂದು ಒಳ್ಳೆಯ ಸಂಸಾರ ಮತ್ತು ಸಮಾಜದಲ್ಲಿ ಒಂದು ಒಳ್ಳೆಯ ರೀತಿಯಿಂದ ಬದುಕಬಹುದು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮ ವಿಭಾಗದಿಂದ ಇಂದಿನ ದಿನಗಳಲ್ಲಿ ಏನಾದ್ರು ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಇಟ್ಕೊಂಡಿದ್ದೀರಾ? ನಮ್ಮ ವಿಭಾಗದಿಂದ ನಾವು ಒಂದು ದೊಡ್ಡ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಬೀದರ್ಲಿಂದ ಬೆಂಗಳೂರು ಮತ್ತು ಮೈಸೂರು ಬಂಡೀಪುರವರೆಗೆ ಈ ಬೀದಿ ಬದಿ ವ್ಯಾಪಾರಿಗಳನ್ನು ಕರೆಸಿ ಒಂದು ದೊಡ್ಡ ಪ್ರಮಾಣದಲ್ಲಿ ನಾವು ಈ ಭಾರತ ದೇಶಕ್ಕೆ ಒಂದು ಸಂದೇಶವನ್ನು ಕೊಡಬೇಕು. ಬೀದಿ ಬದಿ ವ್ಯಾಪಾರಿಗಳ ಒಂದು ಜೀವನ ಯಾವ ರೀತಿಯಾಗಿ ಸಾಕ್ತಾ ಇದೆ, ಅವರಿಗೆ ಎಷ್ಟು ಒಂದು ಮರ್ಯಾದೆ ಮತ್ತು ಜನರ ಒಂದು ಒಳ್ಳೆಯ ಭಾಗವಾಗಿದ್ದಾರೆ. ಒಂದು ಕಾಲದಲ್ಲಿ ಬೀದಿ ವ್ಯಾಪಾರ ಶ್ರೇಷ್ಠ ವ್ಯಾಪಾರವಾಗಿತ್ತು. ವಿಜಯನಗರ ಸಾಮ್ರಾಜ್ಯದಲ್ಲಿ ಮುತ್ತು ರತ್ನಗಳು
ಬೀದಿ ವ್ಯಾಪಾರಿಗಳೇ ದೊರಕ್ತಿದ್ದು. ಅದರ ಹಾಗೆ ಇವತ್ತು ಬರ್ತಕ್ಕಂಥ ಒಂದು ಕಾಲದಲ್ಲಿಯೂ ಕೂಡ ನಮ್ಮ ಈ ಬೀದಿ ಬದಿ ವ್ಯಾಪಾರಿಗಳು ಎಲ್ಲಾ ತರದ ವಸ್ತುಗಳನ್ನು ಬೀದಿಗಳಲ್ಲಿ ಮಾರಬಹುದು ಮತ್ತು ಅವರಿಗೆ ಅಷ್ಟೇ ಮರ್ಯಾದೆ ಇದೆ ಎಷ್ಟು ಒಬ್ಬ ದೊಡ್ಡ ವ್ಯಾಪಾರಿಗೆ ಇದೆ. ಸರ್ ನೀವು ಒಂದೇ ಒಂದು ವಿಷಯ ಪ್ರಸ್ತಾಪ ಪಡಿಸ್ತೀವಿ ಸರ್. ತಾವು ಮಾತಾಡ್ತಾ ಇದ್ದಾಗ ಈಗ ನೀವು ಪ್ರಸ್ತಾಪ ಪಡಿಸ್ತಾ ಇದ್ದಾಗ ಬೀದಿ ಬದಿ ವ್ಯಾಪಾರಗಳ ಮೇಲೆ ಬಹಳಷ್ಟು ಹಲ್ಲೆಗಳು ನಡೀತಾ ಇದೆ. ಬಟ್ ಅದಕ್ಕೆ ಸೂಕ್ತ ಕ್ರಮ ತಗೊಳೋದು ಬಹಳಷ್ಟು ಕಡಿಮೆ ಇದೆ. ಯಾರೇ ಒಂದು ಐಆರ್ ಆಫೀಸರ್ಸ್, ಸಬ್ ಇನ್ಸ್ಪೆಕ್ಟರ್ ಇರ್ಬೋದು, ಬೆಂಗಳೂರು ಕಮಿಷನರ್ ಇರ್ಬೋದು, ಯಾರೇ ಆಗಲಿ ಬೆಂಗಳೂರು ನಗರದಲ್ಲಿ ಬೆಂಗಳೂರು ಕಮಿಷನರ್ ಇರ್ಬೋದು, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಆಕ್ಷನ್ ತಗೊಳೋದು ಕಮ್ಮಿ ಇದೆ. ಏನೋ ಬೀದಿನಲ್ಲಿ ಏನೋ ಒಂದು ಫುಡ್ ಐಟಮ್ಸ್, ಏನೋ ತರಕಾರಿ ವ್ಯಾಪಾರ ಮಾಡೋದು, ಏನೋ ಮಾಡ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ತುಂಬಾ ಕ್ಲಾಸ್ 1 ಪೀಪಲ್ಸ್, ತುಂಬಾ ದೊಡ್ಡ ದೊಡ್ಡ ಸ್ಟಾರ್ ಹೋಟೆಲ್ ಇಟ್ಕೊಂಡಿರ್ತಾರೆ. ಅವ್ರಿಗೆ ವ್ಯಾಪಾರ ಕಮ್ಮಿ ಆಗುತ್ತೆ ಅಂತ ಇವ್ರು ತೊಂದರೆ ಕೊಡ್ತಾ ಇದ್ದಾರೆ ಸರ್. ಎಷ್ಟು ಮಟ್ಟಿಗೆ ಸರಿ ಸರ್? ಇದು ತೊಂದರೆ ಆಗ್ತಾ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬೀದಿ ಬದಿ ವ್ಯಾಪಾರಿಗಳೇ ದೊಡ್ಡ ದೊಡ್ಡ ವ್ಯಾಪಾರಿಗಳಿಂದ, ದೊಡ್ಡ ದೊಡ್ಡ ಹೋಟೆಲ್ಗಳಿಂದ ಪ್ರಾಬ್ಲಮ್ ಆಗ್ತಾ ಇದೆ. ಈ ಪ್ರಾಬ್ಲಮ್ಗೆ ನಾವು ಈ ಕಮಿಷನರ್ಗಳಿಗೆ ಮತ್ತು ಎಲ್ಲಾ ಅಧಿಕಾರಿಗಳು ಏನ್ ಹೇಳ್ತಾ ಇದ್ದೀವಿ ಅಂತಂದ್ರೆ, 2014 ಬಂತಕ್ಕಂತ ಈ ಮನಮೋಹನ್ ಸಿಂಗ್ ಅವರ ಕಾಯ್ದೆ, ಬೀದಿ ಬದಿ ವ್ಯಾಪಾರಿಗಳ ಸಂರಕ್ಷಣೆ ಕಾಯ್ದೆ ನೀವು ಅನುಷ್ಠಾನಕ್ಕೆ ತರಬೇಕು. ಯಾರು ಅವರನ್ನು ತೊಂದರೆ ಕೊಡಬಾರ್ದು. ನೀವು ಎಷ್ಟು ವ್ಯಾಪಾರ ಮಾಡುವ ಅಧಿಕಾರ ಇದೆ ಅಷ್ಟೇ ಅಧಿಕಾರ ಬೀದಿ ವ್ಯಾಪಾರಿಗಳಿಗೆ ಇದೆ ಅಂತ ಹೇಳಿ ನಾವು ಆಲ್ರೆಡಿ ತಿಳಿಸಿದ್ದೇವೆ. ಆದ್ರೂ ಸ್ವಲ್ಪ ಜನ ಏನಂದ್ರೆ ಅವರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ನಾವು ತಕ್ಷಣ ಅವರ ಕಂಪ್ಲೇಂಟ್ ಬಂದ ತಕ್ಷಣ ಅಲ್ಲಿ ಹೋಗಿ ನಾವು ಅವರಿಗೆ ತಿಳಿಸ್ತಾ ಇದ್ದೇವೆ. ಮತ್ತು ಬೀದಿ ಬದಿ ವ್ಯಾಪಾರಿಗಳ ಒಂದು ಸಂಘಟನೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ದೊಡ್ಡ ಸಂಘಟನೆ ಮತ್ತು ಇವರು ಒಂದು ಸಮಾಜದ ದೊಡ್ಡ ಭಾಗವಾಗಿ ಇವರು ಎದ್ದಿದ್ದಾರೆ ಮತ್ತು ಇವರು ಒಂದು ಒಳ್ಳೆ ಕೆಲಸವನ್ನು ಮಾಡುತ್ತಾರೆ ಅಂತ ಹೇಳಿ ಇವ್ರಿಗೆ ಯಾವುದೇ ತೊಂದರೆ ಆದ್ರೆ ನಾವು ಅವ್ರ ಜೊತೆ ನಿಂದಿರ್ತೀವಿ. ಕೆಪಿಸಿಸಿ ಈ ಬೀದಿ ಬದಿ ವ್ಯಾಪಾರಿಗಳ ವಿಭಾಗ ಅವ್ರ ಜೊತೆ ಇದೆ ಅಂತಕ್ಕಂಥ ಒಂದು ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲು ಬಯಸುತ್ತೇನೆ.